Rolling. Rolling. Action. Rolling. Rolling. Action. ಕಿರಣ Camera. Rolling. Action. ಪ್ರತಿಯೊಂದು ಸಿನಿಮಾ ಕತೆ ಶುರುವಾಗಬೇಕು ಅಂದರೆ ಒಂದು ಐಡಿಯಾ ಅಂತ ಬರಬೇಕು. ಐಡಿಯಾ ಅಲ್ಲದೆ ಇದ್ರೂ ಒಂದು ಯೋಚನಾ ಶಕ್ತಿ ಅಂತ ಇರಬೇಕು. ಆ ಯೋಚನಾ ಶಕ್ತಿ ಬಂದಿದ್ದ ಕೂಡಲೇ ನಾವು ಈ ಶಾರ್ಟ್ ಫಿಲಮ್ಸ್ ನಾವು ಮಾಡಲೇಬೇಕು ಅಂತ, ಮತ್ತೆ ಅದನ್ನ ಕಾರ್ಯರೂಪಕ್ಕೆ ತರಲೇಬೇಕು ಅಂತ ತುಂಬಾ ಎಫರ್ಟ್ ಹಾಕಿದ್ವಿ. ಸೊ ಅದೆಲ್ಲ ಹಾಕಿದ್ಕೇನೆ ನಾವು ಮೆಕ್ಯಾನಿಕ್ ನ ಮಾಡೋದಕ್ಕೆ ಸಾಧ್ಯವಾಗಿತ್ತು. ಎಲ್ರಿಗೂ ನಮಸ್ಕಾರ. ವಿಕಿಮೀಡಿಯಾ ಚಾನಲ್ ಇಂದ ನಾನು ಸಂದೇಶ್ ಪಡ್ಸನ್ಯ, ಮೆಕ್ಯಾನಿಕ್ ಡ್ರೀಮ್ಸ್ ಅಂಡ್ ಡ್ರೀಮ್ಸ್ ಶಾರ್ಟ್ ಫಿಲಮ್ ಡೈರೆಕ್ಟರ್. ಮೊದಲಾಗಿ ನಿಮ್ಮೆಲ್ರಿಗೂ ತುಂಬ ಧನ್ಯವಾದ. ಮೆಕ್ಯಾನಿಕ್ ಶಾರ್ಟ್ ಫಿಲಮ್ನ ನೀವೆಲ್ಲರೂ ತುಂಬ ಚೆನ್ನಾಗಿ ಅದನ್ನು ಸ್ವೀಕರಿಸಿದ್ರಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿದ್ದೀರಾ ಆ್ಯಂಡ್ ಲೈಕ್ ಮಾಡಿದ್ದೀರಾ. ಆ್ಯಂಡ್ ಅದಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರೂ ಸಾಕಾಗಲ್ಲ. ಮೆಕ್ಯಾನಿಕ್ ಶಾರ್ಟ್ ಫಿಲಮ್ ನೀವೆಲ್ಲರೂ ನೋಡಿರೋ ಹಾಗೆ ಅದು ಒಂದು ದೊಡ್ಡ ಜರ್ನಿ ಆಗಿತ್ತು ನಮಗೆ. ಆ್ಯಂಡ್ ಆ ಒಂದು ಜರ್ನಿ ಹಿಂದೆ ನಾವು ಹೇಗೆ ಕೆಲಸ ಮಾಡಿದ್ವಿ, ಸೊ ಇದರಲ್ಲಿ ಟೆಕ್ನಿಕಲ್ ಆಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನೀವು ನಮ್ಮ ಮೆಕ್ಯಾನಿಕ್ ರೌಂಡ್ ಟೇಬಲ್ನ ನೋಡಿದ್ದೀರಾ ಆಲ್ರೆಡಿ. ಸೊ ನಾವೆಲ್ಲರೂ ಸೇರಿ ನಿಮಗೋಸ್ಕರ ನಮ್ಮ ಎಲ್ಲ ಫೇಸ್ಗಳನ್ನೂ ನೀವು ನೋಡಬೇಕು ಅಂತಂದ ಒಂದು ರೌಂಡ್ ಟೇಬಲ್ ಮಾಡಿದ್ವಿ. ಸೊ ಅದರಲ್ಲಿ ನಾವು ಸಾಕಷ್ಟು ವಿಷಯಗಳನ್ನ ನಾವು ಹಂಚ್ಕೊಂಡಿದ್ವಿ. ಏನ್ಬಿಟ್ಟು ನೈಟ್ ಸೀನ್ ಬೇರೆ ನಾವು ಯೂಸ್ ಮಾಡಿದ್ದ ಕ್ಯಾಮ್ರಾ ಅಷ್ಟು ಹೈ ISO ರೇಂಜ್ ಎಲ್ಲ ಇಲ್ಲ. ಈ ವಿಡಿಯೋದಲ್ಲಿ ಕೆಲವು ಚಾಪ್ಟರ್ಸ್ ವೈಸ್ ನಾನು ಹೇಳ್ತೀನಿ. ಸೊ ಮೊದಲಾಗಿ ಟೈಮ್ ಲೈನ್ ಆಫ್ ದ ಶಾರ್ಟ್ ಫಿಲಮ್. ಸೊ ನಾವು ಎಷ್ಟು ದಿನ ತಗೊಂಡ್ವಿ ಈ ಶಾರ್ಟ್ ಫಿಲಮ್ನ ನಾವು ಮಾಡೋದಕ್ಕೆ. ಅದಕ್ಕೆ ತುಂಬ ಪ್ರೀ ಪ್ರೊಡಕ್ಷನ್ ವರ್ಕ್ ಇರುತ್ತೆ. ಇಟ್ ಟುಕ್ 8 months ಫ್ರಮ್ February 22nd ಟು October 13th. ಸೊ ಒಂದು ಲಾಂಗ್ ಜರ್ನಿನೇ ಆಗಿತ್ತು ಅದು. ನಮ್ಮದೊಂದು ಟೈಮ್ ಲೈನ್ ಎಸ್ಟಾಬ್ಲಿಷ್ಮೆಂಟ್ ಆಗಿದ ತಕ್ಷಣ ನಾವು ನೆಕ್ಸ್ಟ್ ಸ್ಕ್ರಿಪ್ಟ್ ಬಗ್ಗೆ ವರ್ಕ್ ಮಾಡ್ತೀವಿ. ಎವ್ರಿಥಿಂಗ್ ಈಸ್ ಫಾಲ್ಸ್ ಇಂಟು ಸಮಥಿಂಗ್ ಎಲ್ಸ್ ಅನ್ನೋ ಥರ. ನನಗೆ ಸ್ಕ್ರಿಪ್ಟ್ ಇದ್ದರೆ ಒಂದು ಫೋಕಸ್ ಇರುತ್ತೆ. ಆಮೇಲೆ ಎವ್ರಿಥಿಂಗ್ ಈಸ್ ರಿಟರ್ನ್ ಆನ್ ಸಮಥಿಂಗ್ ಎಲ್ಸ್ ಅಂತಂದರೆ ನಾವು ಅದನ್ನು ಮರಿಬೋದು ಬೇಕಾದ್ರೆ. ಸೊ ಅಷ್ಟು ಚೆನ್ನಾಗಿ ನಾವು ಪ್ರಿಪೇರ್ ಆದರೆ ವಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ನಾನು ಸೆಟ್ಟಲ್ಲಿ ಹೋದಾಗ ನೆನೆಸ್ಕೊಳ್ಳೇಬೇಕು, ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋದು ಬರೋದಿಲ್ಲ. ಈ ಸ್ಕ್ರಿಪ್ಟ್ನ ರೆಡಿ ಮಾಡಬೇಕು ಅಂದಾಗ ನಾನು ಸುಮಾರು ಬ್ರೇಕ್ ಡೌನ್ ಮಾಡಿದೆ ಅದನ್ನು. ಲೈಕ್ ಎವ್ರಿ ಶಾರ್ಟ್ಸ್ ಈಸ್ ಕಂಬೈನ್ಡ್ ಆಫ್ ಎ ಸೀನ್. ಎವ್ರಿ ಸೀನ್ ಈಸ್ ಅ ಕಾಂಬಿನೇಷನ್ ಆಫ್ ಎಪಿಸೋಡ್. ಮೆಕ್ಯಾನಿಕ್ ಶಾರ್ಟ್ ಫಿಲಮಲ್ಲಿ ನಾವು 7 ಎಪಿಸೋಡ್ ಮಾಡ್ಕೊಂಡಿದ್ವಿ ಆ್ಯಂಡ್ 25 scenes, ಲೈಕ್ ಅಪ್ ಟು 25 scenes. ಆ್ಯಂಡ್ ದೆನ್ ನಾವು ಒಂದ್ಸಲಿ ಸೀನ್ಸ್ನೆಲ್ಲ ನಾವು ಬ್ರೇಕ್ ಡೌನ್ ಮಾಡಿದ್ಮೇಲೆ ನಾವು ಶಾರ್ಟ್ ಡಿವಿಷನ್ನ ಮಾಡೋದಕ್ಕೆ ಮುಂದಕ್ಕೆ ಹೋಗ್ತೀವಿ. ಇದರಲ್ಲಿ ಶಾರ್ಟ್ ಡಿವಿಷನ್ ಮಾಡಿದಾಗ್ಲೂ ಸುಮಾರು AI ರೆಫರೆನ್ಸ್ ಆಗಿ ಇಟ್ಕೊಂಡು ಆಲ್ಮೋಸ್ಟ್ AI ರಿಲೀಸ್ ಆಗಿದ ತಕ್ಷಣ ನಾವು AI ಮೇಲೆ ವರ್ಕ್ ಮಾಡಿದ್ವಿ. ಅದರಲ್ಲಿ ಒಂದಷ್ಟು ಇಮೇಜ್ಗಳನ್ನ ಜನ್ರೇಟ್ ಮಾಡಿದ್ವಿ. ಯಾಕೆಂದರೆ ನಮ್ಮ ಸಿನಿಮಾಟೋಗ್ರಾಫರ್ಗೆ ಅದು ಈಸಿ ಅನ್ನಿಸ್ಬೇಕು. ಸೊ ಅದರಿಂದ AI ಜನ್ರೇಟೆಡ್ ಇಮೇಜಸ್ನೆಲ್ಲ ನಮ್ಮ ಟೀಮ್ ಜೊತೆ ಶೇರ್ ಮಾಡಿಕೊಂಡು, ಸೊ ಅವ್ರಿಗೆ ನನ್ನಲ್ಲಿರೋ ವಿಷುವಲ್
ಮೈಂಡ್ ಸೆಟ್ ಏನಿರುತ್ತೆ. ಸೊ ಅದನ್ನು ನಾನು ಅವ್ರಿಗೆ ಹೇಳಿದಾಗ ಸೊ ಅವರು ಕಥೆನ ಮತ್ತು ಸ್ಕ್ರಿಪ್ಟ್ನ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಸೊ ಅಪಾರ್ಟ್ ಫ್ರಮ್ ಜನ್ರೇಟೆಡ್ ಇಮೇಜಸ್ಸು ನಾನು ಸ್ಟೋರಿ ಬೋರ್ಡ್ ಕೂಡ ರೆಡಿ ಮಾಡಿದ್ದೆ. ಲೈಕ್ ಬೈ ಹ್ಯಾಂಡ್ ಶಾರ್ಟ್ಸ್ ಡಿವಿಷನ್ ಮಾಡುವಾಗ ಯಾವ ಥರ ಆ್ಯಂಗಲ್ ಇರಬೇಕು ಅದ್ರ ಬಗ್ಗೆ ಎಲ್ಲ ಮಾಡಿದ್ವಿ. ನಾವು ಕಂಪ್ಲೀಟಾಗಿ ಸ್ಕ್ರಿಪ್ಟ್ನ ಫೈನಲೈಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಫೇಸ್ ಏನಂತಂದರೆ ಸ್ಕೆಡ್ಯೂಲ್ ಮಾಡೋದು. ನಾನು ನೋಡಿರೋ ಹಾಗೆ ಸ್ಕೆಡ್ಯೂಲಿಂಗ್ ಈಸ್ ಒನ್ ಆಫ್ ದ ಟಫೆಸ್ಟ್ ಫೇಸ್ ಇನ್ ದ ಫಿಲ್ಮ್ ಮೇಕಿಂಗ್. ನೀವು ಪ್ರೀ ಪ್ರೊಡಕ್ಷನಲ್ಲಿ ಏನು ಮಾಡಿರ್ತೀರ ಇದೆಲ್ಲನೂ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಅದನ್ನು ಪ್ರಿಪೇರ್ ಮಾಡಿರ್ತೀರ. ಸರಿ ಸರ್, ನಾವು ಲಕ್ಸುರಿ ಕಾರ್ನ ರಿಪೇರಿ ಮಾಡಲ್ಲ. ಬೇಕಿದ್ರೆ ಕಾರ್ನ ಒಂದ್ಸಲ ಒಳಗಡೆ ಹಾಕಿ. ಬಟ್ ಸ್ಕೆಡ್ಯೂಲಿಂಗ್ ಅಂತಂದರೆ ಇಟ್ಸ್ ಲೈಕ್ ಗೋಯಿಂಗ್ ಇನ್ ಟು ದ ಮಾರ್ಕೆಟ್. ಆಕ್ಷನ್ ಆಕ್ಷನ್ ಆ ಅವೈಲಬಿಲಿಟಿನೂ ಇರಬೇಕು ಒಂದು. ಸೊ ಅದು 100% ಶೋರ್ ಆಗಿರೋದಿಲ್ಲ, ಅದು ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಕಾರ್ ಅರೇಂಜ್ಮೆಂಟ್ ಮಾಡಿದ್ವಿ, ಸ್ಕೆಡ್ಯೂಲ್ ಆಗೋವರೆಗೂ ನಮಗೆ ಆ ಕಾರ್ ಸಿಗುತ್ತೆ ಅಂತಿತ್ತು. ಬಟ್ ಆನ್ ದ ಡೇ ಆಫ್ ಶೂಟ್ ದಿನ ಆ ಕಾರ್ ಸಿಗೋದಿಲ್ಲ ಅಂತ ನಮ್ಗೆ ಹೇಳಿದಾಗ ಸೊ ಶಾರ್ಟ್ ಟೈಮಲ್ಲಿ ನಾವೇನೋ ಒಂದು ಬೇರೆ ಅರೇಂಜ್ಮೆಂಟ್ ಮಾಡಬೇಕು. ಸೊ ಆ ಥರ ಎಲ್ಲ ಚಾಲೆಂಜಸ್ ಇರುತ್ತೆ. ಬಟ್ ಆಲ್ಸೋ ಇದರಲ್ಲಿ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಇಟ್ಸ್ ಅದರ್ ದ್ಯಾನ್ ದ ವರ್ಕ್ ಕಲ್ಚರ್ ಇನ್ ದ ಕಾರ್ಪೊರೇಟ್. ಸೊ ನಾವು ಕಾರ್ಪೊರೇಟಲ್ಲಿ ಹೆಂಗಿರ್ತೀವಿ ಕೆಲಸ ಮಾಡ್ಕೊಂಡು, ಸೊ ಆ ಥರ ಅಲ್ಲ. ಪ್ರತಿಯೊಬ್ಬರೂ ಅವ್ರದ್ದೇ ಆದಂಥ ಒಂದು ಕ್ಯಾರೆಕ್ಟರ್ ಇರುತ್ತೆ, ಆಫ್ ದ ಸೆಟ್, ಆನ್ ದ ಸೆಟ್. ಸೊ ಈ ಥರ ತುಂಬ ಮೆಮೊರೀಸ್ನ ನಾವು ಇಟ್ಕೊಂಡಿದ್ದೀವಿ ಸ್ಕೆಡ್ಯೂಲಿಂಗ್ ಟೈಮಲ್ಲಿ ಆ್ಯಂಡ್ ಪ್ರೊಡಕ್ಷನ್ ಟೈಮಲ್ಲಿ. ಸಿನಿಮಾಟೋಗ್ರಫಿ ಅನ್ನೋದೊಂದು ಕಲೆ. ಆ ಕಲೆ ಒಂದು ಉಸಿರಾಗಿ ಜೀವ ತುಂಬುವಂಥ ಕಲೆ. ನಂದು ಮತ್ತು ತೇಜಸ್ದು ಬಾಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಅದರಿಂದ ನಾವಿಬ್ಬರು ತುಂಬ ಚೆನ್ನಾಗಿ ಹೊಂದ್ಕೊಂಡ್ವಿ. ಶಾರ್ಟ್ಸ್ ಡಿವಿಷನ್ ಮಾಡುವಾಗ್ಲೂ ಅಷ್ಟೇ, ಯಾವ ಶಾರ್ಟ್ಸ್ನ ನಾವು ಮಾಡಿದ್ರೆ ವಿಜುವಲಿ ನಾವು ಫಿಲಮ್ನ ಹೇಗೆ ಹೇಳ್ಬೋದು ಅಂತ ನಾವು ಡಿಸ್ಕಷನ್ಸ್ ಮಾಡಿ ಶೂಟ್ ಮಾಡಿದ್ವಿ. ಅಲ್ಲ ಈ ಥರ ಮಾಡಿದ್ರೆ ಶಾರ್ಟ್ ತುಂಬ ಚೆನ್ನಾಗಿ ರೋಲಿಂಗಲ್ಲಿದೆ. ಇವಾಗ ಇಲ್ಲಿಂದ ಓಪನ್ ಮಾಡಿ ಕ್ಲೋಸ್ ಮಾಡಿ ನೀವು ರಿಮೋಟ್ ಆಗಿರ್ತೀವಿ. ಫುಲ್ ಕ್ಲೋಸ್ ಮಾಡಿಬಿಡಿ. ಹಿಂಗಿರ್ತೀವಿ ಸರ್. ಹೋಗಿ 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 ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಕಿರಣ ಕ್ಲೈಮ್ಯಾಕ್ಸಲ್ಲಿ ನಮ್ಮದೇ ಒಂದು ಗ್ಯಾರೇಜು ಕಂಪ್ಲೀಟಾಗಿ ನಿಂತ್ಕೊಂಡು ನೋಡುವಾಗ ಇಲ್ಲಿ ನೋಡು, ಎಲ್ಲ ಕಡೆ ನೋಡ್ತಾ ಹಿಂಗೆ ಹಿಂಗೆ ದುನಿಯಾ ಅಷ್ಟೊಂದು ಸ್ಟಿಫ್ ಬೇಡ, ಕೈ ಸ್ಟಿಫ್ ಬೇಡ. ಒಂದು ಅಪ್ಪರ್ ಶಾಟ್ ಬೇಕಾಗಿತ್ತು. ತುಂಬ ಜಾಗ ಹುಡುಕಿ ನಾವು ಮೇಲ್ಗಡೆನೇ ಶೂಟ್ ಮಾಡಬೇಕು ಅಂತೆಲ್ಲ ಹೋಗಿ ಅದನ್ನು ಶೂಟ್ ಮಾಡಿದ್ದು. ಒಂದು ಶಾರ್ಟಲ್ಲೇ ಕನ್ವೆ ಮಾಡಿಬಿಡುತ್ತೆ ಈ ಗ್ಯಾರೇಜೇ ಇನ್ಮೇಲೆ ಇವಂದು ಅನ್ನೋ ಥರ. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ಏನಂತಂದರೆ ಕಿರಣನ್ ಪಾತ್ರನ ನಾವು ಎಲ್ಲೂ ಲೋ ಲೆವೆಲ್ ಆ್ಯಂಗಲ್ ತೋರಿಸಿರಲಿಲ್ಲ. ಖಂಡಿತವಾಗ್ಲೂ ಕಿರಣ ಕರ್ಕೊಂಡು ಹೋಗ್ತೀನಿ. ಟೈರ್ ಪಂಚರ್ ಮಾಡಿ ಕಳಿಸಿದ್ದೀರಿ. ಪಂಚರ್ ಅಲ್ಲ, ಟೈರ್ ರಿಯಾಕ್ಟ್. ಅವನ ಸೆಕೆಂಡ್ ಆಫ್ ಅವನ ಫೇಸ್ ಯಾವ ಥರ ಇರುತ್ತೆ ಅಂತಂತ ನಾವು ರಿವೀಲ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದಾಗ ಸೊ ಎಲ್ಲ ಶಾರ್ಟ್ಸ್ನು ನಾವು ಲೋ ಲೆವೆಲಲ್ಲಿ ತೆಗೆದ್ವಿ. ಲೈಕ್ ದ ಲೋ ಲೆವೆಲ್ ಆಫ್ ಆ್ಯಂಗಲ್ ವಿಲ್ ಶೋ ದ ಡಾಮಿನೆನ್ಸ್ ಆಫ್ ದ ಕ್ಯಾರೆಕ್ಟರ್. ಸೊ ಅವ್ರು ಸಿಗರೇಟ್ ಸೇದರ್ ಆಗಿರ್ಬೋದು, ಮತ್ತು ಬ್ಯಾಕ್ಗ್ರೌಂಡಲ್ಲಿ ಒಂದು ಲೈಟಿಂಗ್ಸ್ ಆಗಿರ್ಬೋದು, ಕ್ರೈಮ್ ಲುಕ್ ಕಲರ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಒಂದಷ್ಟು ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ತೇಜಸ್ ಅವರು ತುಂಬ ಕೆಲಸ ಮಾಡಿದ್ರು. ಈ ಸಿಂಗಲ್ ಹ್ಯಾಂಡೆಡ್ಲಿ ಹ್ಯಾಂಡಲ್ಡ್ ಎವ್ರಿಥಿಂಗ್.
ಇನ್ ಸಿನಿಮಾಟೋಗ್ರಫಿ. ಸೊ ಮತ್ತೊಂದು ವಿಷಯ ಏನಂತಂದರೆ, ಸಿನಿಮಾಟೋಗ್ರಫಿಲಿ ನಾವು ಯೂಸ್ ಮಾಡಿದ ಕ್ಯಾಮ್ರಾ, ಇಟ್ಸ್ ಜಸ್ಟ್ ಅ ಬೇಸಿಕ್ ಸೋನಿ R7. ಇಟ್ ವಾಸ್ ನಾಟ್ ಅ ಸಿನಿಮಾ ಲೈನ್ ಕ್ಯಾಮ್ರಾ. ನಮ್ಮಲ್ಲಿ ಏನು ಬಜೆಟ್ ಇತ್ತೋ ಅದ್ರ ಮುಖಾಂತರ ಮಾತ್ರ ನಾವು ಪ್ಲ್ಯಾನ್ ಮಾಡಿದ್ವಿ. ನಾರ್ಮಲ್ ರೆಸಲ್ಯೂಷನ್ ಇರೋ ಅಂಥ ಕ್ಯಾಮ್ರಾದಲ್ಲಿ ನಾವು ಶೂಟ್ ಮಾಡಿದ್ವಿ. ಆ್ಯಂಡ್ ಮೋರ್ ಓವರ್ ಇದಕ್ಕೆ ಲೆನ್ಸು, ತುಂಬ ಝೂಮ್ ಲೆನ್ಸು ನಾವೆಲ್ಲೂ ಯೂಸ್ ಮಾಡಿಲ್ಲ, ಅಪಾರ್ಟ್ ಫ್ರಮ್ ಒನ್ ಸೀನ್. ಎಲ್ಲಿ ಅಂತಂದರೆ, ಪವನ್ ಅವರು BMW ಕಾರ್ ಅವ್ರದ್ದು ಕಿರಣ ಅವ್ರು ಬಂದು ಸಬೋಟೇಜ್ ಮಾಡ್ತಾರೆ, ಆ ಒಂದು ಸೀನಿಗೊಂದು ಮಾತ್ರ ನಾವು ಝೂಮ್ ಲೆನ್ಸ್ ಯೂಸ್ ಮಾಡಿದ್ವಿ. ಯಾಕೆಂದರೆ ಅದು ಔಟ್ಸೈಡ್ ತೆಗಿತಿರೋದ್ರಿಂದ ತುಂಬ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಅದನ್ನು ತೆಗಿಬೇಕಿತ್ತು. ಸೊ ಅದು ಬಿಟ್ಟರೆ ಎಲ್ಲ ಕಡೆನೂ ನಾವು ವೈಡ್ ಲೆನ್ಸ್ನ ಯೂಸ್ ಮಾಡಿಕೊಂಡೆ ಶೂಟ್ ಮಾಡಿದ್ವಿ. ನೀವು ಹಿಂಗ್ ನಿಂತಿದ್ದೀರಾ, ಹಿಂಗೆ ನಿಲ್ಲಿ, ಥರ ಮಾತಾಡಿ. ಕಾರಿಗೆ ಹೊರ್ಕೊಂಡು ನಿಂತ್ಕೊಳ್ಳಿ ಸಾಕು, ಹೊರ್ಕೊಳ್ಳೋ ಕಾರಿಗೆ. ಇದರಲ್ಲಿ ನಾವು ಎಷ್ಟೊಂದು ಕಡೆ ಫೇಕ್ ಯೂಸ್ ಮಾಡಿದ್ವಿ. ಡೇ ಟು ಡೇ ಶಾರ್ಟ್ಸ್ ಮತ್ತು ಸ್ಕೆಡ್ಯೂಲಲ್ಲಿ ಕಂಟಿನ್ಯೂಟಿ ಮಿಸ್ ಆಗುತ್ತೆ. ಕಂಟಿನ್ಯೂಟಿ ಅಂತಂದರೆ, ಬ್ಯಾಕ್ಗ್ರೌಂಡಲ್ಲಿ ಒಂದು ಕಾರ್ ಇರ್ಬೋದು, ಮತ್ತೊಂದು ಕಾರ್ ಇರ್ಬೋದು, ಅದೇ ದಿನ ನೆಕ್ಸ್ಟ್ ಡೇ ಆ ಕಾರ್ ಇಲ್ಲದೆ ಇರ್ಬೋದು. ಫಿಲಮಲ್ಲಿ ಸ್ಟೋರಿ ಚೇಂಜ್ ಆಗುತ್ತೆ, ನೀವು ನೋಡೋ ಪಾಯಿಂಟ್ ಆಫ್ ವ್ಯೂವೇ ಚೇಂಜ್ ಆಗಿಬಿಡುತ್ತೆ ಒಂದೇ ಸರಿ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಒಂದಷ್ಟು ಫೇಕಿಂಗ್ ಮಾಡಿದ್ವಿ. ಲೈಕ್ ಒಂದು ಸೀನಲ್ಲಿ ಹೇಳ್ಬೇಕು ಅಂತಂದರೆ, ಪೊಲೀಸ್ ಅವ್ರದ್ದು ಒಂದು ಜೀಪ್ ಇರುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟಾಗಿ ಪ್ರಭಾವ ಬೀಳ್ತು ಆ ಶಾರ್ಟಲ್ಲಿ. ಸೊ ಬಟ್ ಅದು ನೆಕ್ಸ್ಟ್ ಡೇ ನಾವು ಸೇಮ್ ಸೀನ್ಸ್ ತೆಗೆಯುವಾಗ ಆ ಕಾರ್ ಇರಲಿಲ್ಲ. ಹುಷಾರಾಗಿ ಹೋಗು, ನೀನು ಆಸೆ ಹಂಗೇನೆ ಲಕ್ಸುರಿ ಕಾರ್ ಮತ್ತೆ ಸಿಕ್ಕಿದೆ. ಕಿರಣ, ಇವತ್ತು ರಾತ್ರಿ ಪೂರ್ತಿ ನಾನು ಮತ್ತು ಈ ಕಾರ್ ಅಷ್ಟೇ. ನೀನು ಆರಾಮ್ಸೆ ಮನೆಗೆ ಹೋಗು. ಮತ್ತು ಅದು ಆಗೋದಿಲ್ಲ ಅಂತ ಹೇಳಿ 3 ಡೈಮೆನ್ಷನ್ಸಲ್ಲಿ ಶೂಟ್ ಮಾಡ್ತೀವಿ. ಒಂದು ವೈಡ್ ಮಾಸ್ಟರ್ ಶಾಟ್ ಆಗಿರ್ಬೋದು, ಮತ್ತು ಒಂದು ಕ್ಯಾರೆಕ್ಟರ್ ಸೈಡಿಂದ ಇಬ್ಬರು ಕ್ಯಾರೆಕ್ಟರ್ಸ್ ಇದ್ದರೆ ಇಬ್ಬರು ಕಡೆಯಿಂದನೂ ಒಂದು ಶಾಟ್ ತೆಗೆದಿರ್ತೀವಿ. ಸೊ ಈ ಥರದ್ದೆಲ್ಲ ತೆಗಿಯೋದ್ರಿಂದ ಸೊ ನಮಗೆ ಪೋಸ್ಟ್ ಎಡಿಟಿಂಗಲ್ಲಿ ಈಸಿ ಆಗುತ್ತೆ. ಸೊ ಪೋಸ್ಟ್ ಪ್ರೊಡಕ್ಷನಲ್ಲಿ ಎಡಿಟಿಂಗ್ ಇರುತ್ತೆ, ಡಬ್ಬಿಂಗ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಕಲರಿಂಗ್ ಇರುತ್ತೆ. ಆ್ಯಸ್ ವಿ ಪ್ಲ್ಯಾನ್ ಫ್ರಮ್ ದ ಸ್ಕ್ರಿಪ್ಟಲ್ಲಿ ಏನಿರುತ್ತೆ ಅಪ್ ಟು 100%. ಸೊ ಆ್ಯಸ್ ಪರ್ ದ ಸ್ಕ್ರಿಪ್ಟೇ ಎಡಿಟಿಂಗ್ ಪ್ರಾಸೆಸಲ್ಲಿ ಇರುತ್ತೆ. ಸೊ ನಾವು ಎಲ್ಲ ಶಾರ್ಟ್ಸ್ಗೂ ಸೀನ್ಸ್ ಮತ್ತು ಎಪಿಸೋಡ್ಸ್ ಮಾರ್ಕಿಂಗ್ ಮಾಡಿದ್ವಿ. ಸೊ ಡೈರೆಕ್ಟಾಗಿ ನಾನು ಲಿಲಿಪುಟ್ ಮಾನಿಟರ್ ಇತ್ತು, ಸೊ ಅದರಲ್ಲೇ ನೋಡಿಕೊಂಡು ಶಾರ್ಟ್ಸ್ಗಳನ್ನ ನಾನು ಡಿಸೈಡ್ ಮಾಡ್ಕೋತಾ ಇದ್ದೆ. ಅದಾದಮೇಲೆ ಒಂದು ಐಡಿಯಾ ಇತ್ತು. ನಾನು ಪೋಸ್ಟ್ ಎಡಿಟಿಂಗಲ್ಲಿ ಕೂತ್ಕೊಂಡಾಗ ಈಸಿಯಾಗಿ ಅದನ್ನು ಮಾರ್ಕ್ ಮಾಡಿ ಮತ್ತು ಸಾಫ್ಟ್ವೇರಲ್ಲಿ ಯೂಸ್ ಮಾಡಿ, ಒಂದು ಡೇ ಆಗಿರ್ಬೋದು, ಒಂದು ನೈಟ್ ಆಗಿರ್ಬೋದು. ಸೊ ಈ ಎಲ್ಲ ಒಂದು ಅಪ್ ಆ್ಯಂಡ್ ಡೌನ್ ಈ ರೋಲಿಂಗಲ್ಲಿದ್ದಾಗ ಆಡಿಯನ್ಸ್ ಅದನ್ನು ನೋಡುವಾಗ ಒಂದು ಕಂಟಿನ್ಯೂಟಿ ಫೇಸಲ್ಲಿ ಹೋಗ್ತಾ ಇದೆ ಅಂತ ಅನಿಸ್ಲಿ ಅಂತ ನಾನು ಡೇ ಮತ್ತು ನೈಟು ಫಸ್ಟೇ ಸ್ಕ್ರಿಪ್ಟ್ ಮಾಡುವಾಗಲೇ ಥಿಂಕ್ ಮಾಡಿದ್ದೆ. ಇಟ್ ವಾಸ್ ಫನ್. ಆ್ಯಂಡ್ ನಮಗೆ ಎಡಿಟಿಂಗ್ ಆಲ್ಮೋಸ್ಟ್ ಒಂದು ಕಂಟಿನ್ಯೂಸ್ ಆಗಿ ಒಂದು ದಿನ ಪೂರ್ತಿ ಕುಟ್ಕೊಂಡು ಮಾಡಿದ್ರೂ ಮುಗಿತಾ ಇರಲಿಲ್ಲ. ಲೆಕ್ಕ ಇಲ್ಲದೇ ಇರೋಷ್ಟು ಅವರ್ಸ್ ವರ್ಕ್ ಮಾಡಿದ್ವಿ. ಮತ್ತೊಂದು ಕಷ್ಟಕರವಾದ ಕೆಲಸ ಏನಂತಂದರೆ ಎಡಿಟಿಂಗಲ್ಲಿ ಡಬ್ಬಿಂಗ್ ಮಾಡೋದು. ಅದೊಂದು ದೊಡ್ಡ ವಿಷಯ. ತುಂಬ ಕಷ್ಟ ಆಯಿತು ನಮಗೆ. ಯಾಕೆ ಅಂತಂದರೆ ಆ ಗ್ಯಾರೇಜಲ್ಲಿ ನಾವೇನು ಶೂಟ್ ಮಾಡಿದ್ವಿ, ಸೊ ಅದೆಲ್ಲ ನಾವು ಸಿಂಕ್ ರೆಕಾರ್ಡಿಂಗ್ ಮಾಡಿರಲಿಲ್ಲ. ಆ ಒಂದು ಶಾರ್ಟಲ್ಲಿ ಅವ್ರು ಏನು ಮಾಡಿದ್ದಾರೆ ಅನ್ನೋದೇ ನಮ್ಗೆ ಕೇಳಿಸ್ತಾ ಇರಲಿಲ್ಲ. ಯಾಕೆಂದರೆ ಗ್ಯಾರೇಜಲ್ಲಿ ಅಷ್ಟೊಂದು ಡಿಸ್ಟರ್ಬೆನ್ಸ್ ಇತ್ತು. ನವರಾತ್ರಿ ಒಳಗಡೆ ಒಂದು ಕೆಲಸನ ಶುರು ಮಾಡಿದ್ರೆ ಅದೊಂದು ಒಳ್ಳೇದಾಗುತ್ತೆ ಅಂತ ನಾನು ಶುರು ಮಾಡಿದ್ದೆ. ಬಟ್ ಗ್ಯಾರೇಜಲ್ಲಿ ಅದು ಏನು ಪ್ರಾಬ್ಲಮ್ ಆಯಿತು ಅಂತಂದರೆ, ಆಯುಧ ಪೂಜೆಗೆ ತುಂಬ ಹತ್ರವಾಗಿ ಇದ್ದಿದ್ದ ದಿನ, ನವರಾತ್ರಿ ಇದ್ದಿದ್ದ ದಿನ, ಸೊ ಅಲ್ಲಿ ಆ ಡೇಟ್ಸಿಗೆ ಬಂತು. ಸೊ ಅಲ್ಲಿ ತುಂಬ ಜನ
ಅವ್ರ ಕಾರ್ಸ್ಗಳನ್ನ ತರೋದು, ವಾಷಿಂಗಿಗೆ ಬರೋದು, ಮತ್ತು ಕಾರ್ ರಿಪೇರಿಗೆ ಬರೋದು. ಸೊ ಈ ಥರ ಎಲ್ಲ ಮಾಡಿದಾಗ ನಮಗೆ ಅಲ್ಲಿರೋದೇನು ಕೇಳಿಸ್ತಾ ಇರಲಿಲ್ಲ. ಅಷ್ಟ್ರ ಮಧ್ಯೆನೂ ನಾವು ಶೂಟ್ ಮಾಡಿದ್ವಿ. ಕ್ಯಾರೆಕ್ಟರ್ಸ್ ಎಲ್ಲರೂ ಅಷ್ಟೇ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೇನೆ ಆ ಒಂದು ಕೆಲಸ ಮುಗಿಸ್ಬೇಕು ಅಂತಂತ ಫುಲ್ ಕಂಪ್ಲೀಟ್ ಎಫರ್ಟ್ ಹಾಕಿ ಮಾಡಿದ್ರು. ಅಲ್ಲಪ್ಪ ಅಂತಾನೆ ಅದರಿಂದನೇ ಶುರು ಮಾಡಿ. ರೆಡಿ ರೆಡಿ ರೋಲಿಂಗ್ ಆ್ಯಕ್ಷನ್. ಅಲ್ಲಪ್ಪ ಇದನ್ನೇ ನಂಬ್ಕೊಂಡಿದ್ದೀನಿ ಅಂತೀಯಲ್ಲ, ಮುಂದೆ ಜೀವನ ಹೇಗೆ ಮಾಡ್ತೀಯಾ? ಕಲರ್ ಗ್ರೇಡಿಂಗ್ ಅನ್ನೋದು ನಾಟ್ ಅಬೌಟ್ ಟು ಮೇಕ್ ಇಟ್ ಬ್ಯೂಟಿಫುಲ್. ಕಲರ್ ಗ್ರೇಡಿಂಗ್ ಅಲ್ಲೂ ಸುಮಾರು ರೀತಿ ನಾವು ಸ್ಟೋರಿನ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಅದಕ್ಕೆ ಒಂದು ಡಾರ್ಕ್ ಥೀಮ್ ಕೊಡೋದಾಗಿರ್ಬೋದು, ಬೇಸ್ಡ್ ಆನ್ ಕ್ಯಾರೆಕ್ಟರ್ಸ್ ಮೂಡ್ ಪ್ರಕಾರ ಅದಕ್ಕೊಂದು ವಾರ್ಮ್ ಥೀಮ್ ಆಗಿರ್ಬೋದು, ವಿಜುವಲಿ ಸ್ಟನ್ನಿಂಗ್ ಇಮೇಜಸ್ ಆಗಿರ್ಬೋದು. ಸೊ ಇದರಲ್ಲಿ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ವಿ. ನಮ್ಮದು ಮೇಯ್ನ್ ಥೀಮ್ ಡಾರ್ಕ್ ಥೀಮ್ ಮತ್ತು ಬ್ಲೂಯಿಶ್ ಥೀಮ್. ಯಾಕೆ ಅಂತಂದರೆ ಮೆಕ್ಯಾನಿಕ್ಸ್ ಅವ್ರದ್ದು ಮೇಯ್ನಾಗಿ ಒಂದು ಯೂನಿಫಾರ್ಮ್ ಅಂತ ಬಂದರೆ ಬ್ಲೂಯಿಶ್ ಯೂನಿಫಾರ್ಮ್ ಇರುತ್ತೆ. ಸೊ ಆ ಒಂದು ಮೂಡ್ ಮೇಲೇ ಕಲರ್ನ ನಾವು ಸೆಟ್ ಮಾಡಬೇಕು ಅಂತ ನಾವು ಥಿಂಕ್ ಮಾಡಿದಾಗ ಸುಮಾರು ಕಡೆ ಸ್ವಲ್ಪ ಬ್ಲೂ ಥೀಮ್ಸ್ನ ಅಪ್ಲೈ ಮಾಡಿದ್ದೀವಿ ಆ್ಯಂಡ್ ಆಲ್ಸೋ ವಾರ್ಮ್ ಕಲರ್ ಥೀಮ್ನ ಅಪ್ಲೈ ಮಾಡಿದ್ದೀವಿ. ಯಾಕೆ ಅಂತಂದರೆ ಒಂದಷ್ಟು ಮೈಸೂರಲ್ಲಿ ಔಟ್ಸೈಡ್ ಶೂಟ್ನ ತೆಗಿಬೇಕಾಗಿತ್ತು. ಅವ್ರದ್ದೇ ಆದಂಥ ಒಂದು ಕಾರ್ ಇರುತ್ತೆ, ಒಂದು ಮೈಸೂರು ಸಿಟಿಲಿ ಅವ್ರದ್ದೊಂದು ರೋಮಿಂಗ್ ಶಾರ್ಟ್ಸ್ ಸೀನ್ಸ್ ಇರುತ್ತೆ. ಅಲ್ಲಿಗೊಂದು ಬ್ಯಾಕ್ಗ್ರೌಂಡ್ ಒಂದು ಹ್ಯಾಪಿ ಮೂಡ್ ಆಗಿರೋಂಥ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರುತ್ತೆ. ಸೊ ಇದನ್ನೆಲ್ಲ ನಾವು ಥಿಂಕ್ ಮಾಡಿದಾಗ ಅದಕ್ಕೊಂದು ಗುಡ್ ವಾರ್ಮ್ ಥೀಮ್ ಕೊಡಲೇಬೇಕು ಅಂತ ಕಲರಲ್ಲಿ ನಾವು ಡಿಸೈಡ್ ಮಾಡಿಕೊಂಡು ಮೈಸೂರಿಗೆ ಬೇಕಾಗಿರೋಂಥ ಮತ್ತು ಅದು ಮೈಸೂರಿಗೆ ಸೂಟ್ ಆಗೋಂಥ ಥೀಮ್ನ ನಾವು ಅಪ್ಲೈ ಮಾಡ್ತೀವಿ. ಮೆಕ್ಯಾನಿಕ್ಗೆ ನಾವು ತುಂಬ ಸರ್ಚ್ ಮಾಡಿದ್ವಿ, ಮ್ಯೂಸಿಕ್ ಡೈರೆಕ್ಟರ್ನ ಯಾರು ಹಾಕೋಬೇಕು ಅಂತ. ಸುಮಾರು ಜನದ್ದು ಡೇಟ್ ಮಿಸ್ ಆಯಿತು. ಸೊ ಫೈನಲ್ ಆಗಿ ನಮಗೆ ಪ್ರಿನ್ಸ್ ಜೋಸೆಫ್ ಅವರು ನಮಗೆ 4ನೇ ಮ್ಯೂಸಿಕ್ ಡೈರೆಕ್ಟ್ರಾಗಿ ನಮಗೆ ಸಿಕ್ಕಿದ್ರು. ತುಂಬ ಎಥಿಕ್ಸ್ನು ಅಪ್ಲೈ ಮಾಡಿದ್ದಾರೆ ಮ್ಯೂಸಿಕಲ್ಲಿ. ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ, ಕಿರಣಂದೇ ಒಂದು ಥೀಮ್ನ ಮೇಂಟೈನ್ ಮಾಡಿದ್ದಾರೆ, ಜಯಂದ್ ಒಂದು ಥೀಮ್ ಮೇಂಟೈನ್ ಮಾಡಿದ್ದಾರೆ. ನನ್ನ ಮೈಂಡಲ್ಲೂ ಮೊದಲೇ ಒಂದು ರೆಫರೆನ್ಸ್ ಇತ್ತು. ಅದೊಂದು ರೆಫರೆನ್ಸ್ ಇಟ್ಕೊಂಡೇ ನಾವು ಶೂಟ್ ಮಾಡಿದ್ದು. ಆಮೇಲೆ ನಾನು ಕಿರಣ ಮತ್ತು ಜಯ ಅವ್ರಿಗೆಲ್ಲನೂ ನಾನು ಕೇಳಿಸಿದ್ದೆ, ಸೊ ಇದೇ ರೀತಿ ಬರುತ್ತೆ ಮ್ಯೂಸಿಕ್ಕು, ಸೊ ನಿಮ್ಮದೊಂದು ಮೈಂಡ್ನ ಇದಕ್ಕೆ ಸೆಟ್ ಮಾಡ್ಕೊಂಡಿರಿ ಅಂತಲೂ ನಾನು ಹೇಳಿದ್ದೆ. ಸೊ ಅದೇ ರೀತಿ ಅವರು ಹೊಂದ್ಕೊಂಡಿದ್ರು. ಒಂದು ಎಕ್ಸಾಂಪಲಲ್ಲಿ ಒಂದು ರ್ಯಾಟ್ ಆ್ಯಂಡ್ ಮೌಸ್ ಥೀಮ್ನ ಯೂಸ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಕಿರಣ ಒಂದು ಪೊಲೀಸ್ಗೆ ಅಂತ ಫೋನ್ ಮಾಡಿದ ತಕ್ಷಣ 2 ಕಂಬೈನ್ಡ್ ಆಗಿರೋಂಥ ಮ್ಯೂಸಿಕ್ಕು ಅಲ್ಲಿ ಶುರು ಆಗುತ್ತೆ. ಸೊ ಅದೊಂದು ಬೇರೆ ಥರನೇ ಎಲಿವೇಟ್ ಕೊಡುತ್ತೆ ಫಿಲ್ಮ್ನ ನೀವು ಕಂಪ್ಲೀಟಾಗಿ ನೋಡುವಾಗ. ಅನ್ಸುತ್ತೆ. ಹೌದಾ? ಯಾವ ರೋಡಲ್ಲಿ ಹೋಗ್ತಿದ್ದಾನೆ? ಸಾಯಿ ಗ್ಯಾರೇಜ್ ಹತ್ರ ಇರೋ ಮೈಸೂರು ರಿಂಗ್ ರೋಡ್. ಈಗಲೇ ಗರಡಕ್ಕೆ ಕಳಿಸ್ತೀವಿ. ನಿಮ್ಮ ಹೆಸರು? ನನಗೆ ಸ್ಪ್ಯಾನರ್ ಹಿಡಿಯಕ್ಕೆ ಬರಲ್ಲ ಅಂತಾನೆ. ಮ್ಯೂಸಿಕಲ್ಲಿ ಮತ್ತೊಂದು ಏನಂತಂದರೆ ಸೌಂಡ್ ಡಿಸೈನ್. ನಾವು ಏನು ಶಾರ್ಟ್ ತೆಗೆದಿರ್ತೀವಿ, ಅದು ಎನ್ವೈರನ್ಮೆಂಟ್ ಸೌಂಡ್ಸ್ ಆಗಿರ್ಬೋದು ಮತ್ತು ಕಾರ್ ಸೌಂಡ್ಸ್ ಆಗಿರ್ಬೋದು. ಸೊ ಈ ಥರದ್ದು ಅದರ್ ದ್ಯಾನ್ ದ ಮ್ಯೂಸಿಕ್ ಅಂತ ಹೇಳ್ಬೋದು. ಸೊ ಅದೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನು ದಯಾಲ್ ಅಂತ ಪ್ರಿನ್ಸ್ ಜೋಸೆಫ್ ಅವ್ರಿಗೆ ಗೊತ್ತಿರೋಂಥ ಒಬ್ಬರು ಸೌಂಡ್ ಇಂಜಿನಿಯರ್ ಮಾಡಿಕೊಟ್ಟಿದ್ದು. ಮೂವಿದು ಪ್ರಾಸೆಸ್ ಕಂಪ್ಲೀಟ್ ಆದಮೇಲೆ ಆ್ಯಂಡ್ ನಮಗೊಂದು ಪ್ಯಾಕೇಜ್ ಅಂತ ನಾವು ಅದನ್ನು ನೋಡಿದ್ಮೇಲೆ ನೆಕ್ಸ್ಟ್ ಅದನ್ನು ಮಾರ್ಕೆಟಿಂಗ್ ಮಾಡಬೇಕು, ನಮ್ಮದೊಂದು ಅಫಿಷಿಯಲ್ ಪೋಸ್ಟರ್ಸ್ಗಳನ್ನ ರೆಡಿ ಮಾಡಬೇಕು. ಸೊ ಅದನ್ನೆಲ್ಲ ಮಾಡಿಕೊಟ್ಟಿದ್ದು ನಮ್ಮ ಅಂಕಲ್ ಸಂತೋಷ್ ಫೋಟೋ ಮನೆ ಅಂತ. ಸೊ ಅವರು
ಮೂಲತಃ ಸಿನಿಮಾ ಪೋಸ್ಟರ್ ಡಿಸೈನರ್ ಅಲ್ಲ, ಬಟ್ ಆದ್ರೂ ನಾನು ಒಂದು ಸಲ ಕೇಳಿದ ತಕ್ಷಣ ನಾನು ಇದನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡು ಕಂಪ್ಲೀಟ್ ಎಲ್ಲ ಪೋಸ್ಟರ್ಸ್ ಹಿಡಿದು ನಮ್ಮದು ಟೆಂಪ್ಲೇಟ್ಸ್ ಆಗಿರ್ಬೋದು, ನಾವೇನೇನು ಯೂಸ್ ಮಾಡ್ತೀವಿ, ಸೊ ಅದನ್ನೆಲ್ಲ ನಮ್ಮ ಅಂಕಲ್ ಅವರು ಮಾಡಿಕೊಟ್ರು. ಸೊ ಇದರಲ್ಲಿ ಮೇಯ್ನ್ ಅಫಿಷಿಯಲ್ ಪೋಸ್ಟ್ರಲ್ಲಿ ನಾವು ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಪ್ರಿಪೇರ್ ಮಾಡಿದ್ವಿ. ಡೇ ಮತ್ತು ನೈಟ್ಸ್ ಎರಡೂ ಒಟ್ಟಿಗೆ ಇರೋದ್ರಿಂದ ನಾವು ಪೋಸ್ಟರ್ಸಲ್ಲೂ ಅದನ್ನೇ ನಾವು ತೋರಿಸ್ಬೇಕು ಅಂತ ನಮ್ಮಲ್ಲಿತ್ತು. ಲೈಕ್ ಚಯನ್ಗೆ ನೈಟ್ ಥೀಮ್ ಕೊಟ್ವಿ, ಮತ್ತು ಕಿರಣಗೆ ಡೇ ಥೀಮ್ ಕೊಟ್ವಿ. ಸೊ ಇವೆರಡು ಕಾಂಬಿನೇಷನ್ ಇಟ್ಕೊಂಡು ನಾವು ಒಂದು ಅಫಿಷಿಯಲ್ ಪೋಸ್ಟರ್ನ ರೆಡಿ ಮಾಡ್ಕೊಂಡ್ವಿ. ಸುಮಾರು ಎಲ್ಲಿ ಮಾಡ್ಬೋದಾಗಿರೋಂಥ ಒಂದಷ್ಟು ಎಡಿಟಿಂಗ್ ಕೂಡ ಮಾಡಿದ್ವಿ ನಾವು. ನಾನು ಆಗಲೇ ಹೇಳಿದಾಗೆ ರೆಫರೆನ್ಸ್ಗೋಸ್ಕರ ಜನ್ರೇಟ್ ಮಾಡಿದ್ವಿ. ಸೊ ಈ ಒಂದು ಬಿಹೈಂಡ್ ದ ಸೀನ್ ವಿಡಿಯೋದಲ್ಲಿ ನಾನು ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ ಅದು ಕಂಪ್ಲೀಟ್ ಆಗಲ್ಲ. ನಾನು ಮೊದಲನೇ ಸಲ ಡೈರೆಕ್ಟ್ ಮಾಡ್ತಾ ಇರೋದ್ರಿಂದ ತುಂಬ ಕ್ಯಾರೆಕ್ಟರ್ಗಳನ್ನ ತೊಗೊಂಡ್ರೆ ಅದನ್ನು ಮೇಂಟೈನ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ಒಂದಿದ್ರಿಂದ ಸ್ಕ್ರಿಪ್ಟ್ ವೈಸಲ್ಲೇ ನಾನು ತುಂಬ ಕಡಿಮೆ ಕ್ಯಾರೆಕ್ಟ್ರು ತೊಗೊಂಡಿದ್ದೆ, ಬರೀ 4 ಕ್ಯಾರೆಕ್ಟ್ರು. ಸೊ ಇದರಲ್ಲಿ ಮೇಯ್ನಾಗಿ ಕಿರಣ ಮತ್ತು ಜಯ ಅವರು, ಗಗನ್ ಆ್ಯಂಡ್ ಪ್ರಜ್ವಲ್ ಆ್ಯಂಡ್ ವಿಕ್ರಮ್ ಮತ್ತು ಪವನ್ ಅವರು ಮಾಡಿದ್ದಾರೆ. ಎಲ್ಲರೂ ಅದ್ಭುತವಾಗಿ ನನಗೆ ಸಪೋರ್ಟ್ ಮಾಡಿದ್ರು. ನಾನು ರಿಹರ್ಸಲ್ ಮಾಡಿಸಿದ್ಕಿಂತ ಆನ್ ದ ಸೆಟ್ಟಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ದೇ ಹ್ಯಾವ್ ಕ್ರಸ್ಟ್ ಎವ್ರಿಥಿಂಗ್ ಆನ್ ದ ಸೆಟ್. ಒಂದು ಸೀನ್ ಯಾವುದು ಅಂತಂದರೆ ಚಾಟ್ ಸ್ಟ್ರೀಟ್ ಅಲ್ಲಿ ಒಂದು ಸೀನ್ ಬರುತ್ತೆ. ಸೊ ಅದು ವಿತೌಟ್ ಕಟ್ 4 minutes ಸೀನ್ ಇರೋದು. ಸೊ ಅದರಲ್ಲಿ ಇಬ್ಬರು ಕೂಡ ತುಂಬ ಕಮ್ಮಿ ಟೇಕ್ಸ್ ತಗೊಂಡು ಅದನ್ನು ಮಾಡಿದ್ರು. ವಿಕ್ರಮ್ ಕೂಡ ಅಷ್ಟೇ, ಆ ಟೈಮಲ್ಲಿ ಅವ್ರಿಗೆ ಮಗು ಆಗಿತ್ತು, ಬಟ್ ಆದ್ರೂ ಅವ್ರು ತುಂಬ ಸಮಯ ಕೊಟ್ಟರು ನಮಗೆ ಬಂದು ಸ್ಕೆಡ್ಯೂಲ್ ಪ್ರಕಾರ ಶೂಟ್ನ ಕಂಪ್ಲೀಟ್ ಮಾಡೋಕ್ಕೆ. ಇವನ್ ಪವನ್ ಆಲ್ಸೋ, ಪವನ್ ನನಗೆ ಬರೀ ಶೂಟಿಂಗ್ ಟೈಮಲ್ಲ, ಪ್ರೀ ಪ್ರೊಡಕ್ಷನ್ನಿಂದನೂ ನನ್ನ ಜೊತೆ ತುಂಬ ಕಾಂಟ್ಯಾಕ್ಟಲ್ಲಿ ಇದ್ದರು. ನಾನು ಮಾಡ್ತಿದ್ದ ಪ್ರಿಪ್ರೇಷನ್ಸ್ನೆಲ್ಲ ಕೇಳಿಕೊಂಡು ಅವರೂ ಸಹ ಇನ್ಪುಟ್ಸ್ ಕೊಡ್ತಿದ್ರು. ಸೊ ಆ ಥರ ಬಾಂಡಿಂಗ್ ಇತ್ತು. ಆ್ಯಂಡ್ ವಿಕ್ರಮ್ ಅವರು ಈ ಒಂದು ಶಾರ್ಟ್ ಫಿಲ್ಮ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಅದು ವಿಕ್ರಮಿಂದನೇ ಸಾಧ್ಯ. ಎಲ್ಲರಿಗೂ ಒಂದು ಹೋಪ್ ಇತ್ತು ಈ ಮೂವಿ ಒಂದು ಮಟ್ಟಕ್ಕೆ ತೆಗಿಬೋದು ಅಂತ. ಸೊ ಆ ಹೋಪಲ್ಲಿ ನಾವು ಆಲ್ಮೋಸ್ಟ್ 90% ಅಷ್ಟು ನಾವು ಮಾಡಿದ್ದೀವಿ ಅಂತ ನಮಗೆ ತುಂಬ ಸಮಾಧಾನ ಇದೆ. ಗೈಸ್ ಹಗ್ಸ್ ಶೇಕ್ ಹ್ಯಾಂಡ್ಸ್. ಹಿಡ್ಕೊಳ್ಳಿ, ನಾನು ತಪ್ಕೊಂತೀನಿ. ನೋಡು ತೇಜು ತೆಗೆದುಬಿಡ್ಲಿ ನನಗೆ. ಈ ಒಂದು ಅಪ್ಡೇಟ್ ಮೆಕ್ಯಾನಿಕ್ ಶಾರ್ಟ್ ಫಿಲಮ್ಗೆ ಇದೊಂದು ಕೊನೆ ಅಪ್ಡೇಟ್ ಆಗಿರುತ್ತೆ. ಬಟ್ ವಿಕಿಮೀಡಿಯಾದಲ್ಲಿ ತುಂಬ ಪ್ರಾಜೆಕ್ಟ್ಸ್ ಇದೆ. ನಿಮ್ಮಲ್ಲೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಪ್ಲೀಸ್ ದಯವಿಟ್ಟು ನಮಗೆ ಮೆಸೇಜ್ ಮಾಡಿ ಆರ್ ಕಮೆಂಟ್ ಮಾಡಿ. ಸೊ ವಿ ವಿಲ್ ಡೂ ವಾಟ್ ಎವರ್ ವಿ ಕ್ಯಾನ್. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ಜೊತೆ ಕೂತ್ಕೊಂಡು ಈ ವಿಷಯನೆಲ್ಲ ಹಂಚ್ಕೊಂಡಿದ್ದನ್ನೆಲ್ಲ ನೀವು ಸ್ವೀಕರಿಸಿದ್ದಕ್ಕೆ. ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.